ಜಂತಕಲ್ ಅಕ್ರಮ ಮೈನಿಂಗ್ ಪ್ರಕರಣದಲ್ಲಿ ನನ್ನ ಆರೋಪ ಏನಾದರೂ ಸಾಬೀತಾದರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಎಸ್ಐಟಿಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸವಾಲ್ ಹಾಕಿದರು. ಪ್ರಕರಣ ಸಂಬಂಧ ಎಚ್ಡಿಕೆ ಸಲ್ಲಿಸಿರುವ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ಇವತ್ತು ನಡೆಯುತ್ತೆ. ಕುಮಾರಸ್ವಾಮಿಗೆ ನಿರೀಕ್ಷಣಾ ಜಾಮೀನು ನೀಡಲೇಬೇಕು ಅಂತ ಅವರ ಪರ ವಕೀಲರು ಈ ಹಿಂದೆ ವಾದವನ್ನು ಮಂಡಿಸಿದರು. ಆದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸಿ ಬೇಲ್ ಕೊಡಬೇಡಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿ ಮಾಡಿದರು. ಇದೆಲ್ಲದರ ಮಧ್ಯೆ ಎಸ್ಐಟಿ ಇವತ್ತು ಪ್ರಬಲವಾಗಿ ವಾದವನ್ನು ಮಂಡಿಸಲಿದೆ. ಹಾಗಾಗಿ ಹೈಕೋರ್ಟ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಇನ್ನು ಈ ಎಲ್ಲ ಸಂಕಷ್ಟದಿಂದ ಪಾರಾಗುವ ಸಲುವಾಗಿಯೇ ಕುಮಾರಸ್ವಾಮಿ ಧರ್ಮಸ್ಥಳದಲ್ಲಿ ತುಲಾಭಾರ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಹಿರಿಯ ವರದಿಗಾರರಾದಂತಹ ಬದರುದ್ದೀನ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬದರುದ್ದೀನ್, ಯಾವಾಗ ಜಂತಕಲ್ ಅಕ್ರಮ ಮೈನಿಂಗ್ ವಿಚಾರ ಬಂದಾಗಲೂ ಕೂಡ ಕುಮಾರಸ್ವಾಮಿ ಅವರು ಒಂದು ಆರೋಪ ಏನಂದ್ರೆ ಇದು ರಾಜಕೀಯವಾಗಿ ನನ್ನನ್ನು ಹಣಿಯುವಂಥದ್ದು, ರಾಜಕೀಯ ಪಿತೂರಿ ಅಂತ ಹೇಳ್ತಾನೆ ಇದ್ದಾರೆ. ಇನ್ನೊಂದು ವರ್ಷಕ್ಕೆ ಈಗಾಗಲೇ ಎಲೆಕ್ಷನ್ ಇದೆ. ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದ್ರೆ ಅಂದ್ರೆ ಬೇಲ್ ಸಿಗಲಿಲ್ಲ ಅಂದ್ರೆ ಏನಾಗಬಹುದು, ಸಿಕ್ಕಿದ್ರೆ ಕುಮಾರಸ್ವಾಮಿ ಅವರ ರಾಜಕೀಯ ಬೆಳವಣಿಗೆ ಹೇಗಾಗಬಹುದು? ಅರವಿಂದ್, ಇದು ಒಂದು ರೀತಿಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತಹ ಕೇಸು. ಹಲವು ವರ್ಷಗಳಿಂದ ಈ ಕೇಸು ಅವರ ಸುತ್ತನೇ ತಿರುಗ್ತಾ ಇದೆ. ಆ ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಪ್ರಕರಣಗಳು, ಬೇರೆ ಬೇರೆ ಎಫ್ಐಆರ್ಗಳು ಅವ್ರ ಮೇಲೆ ಹಂತ ಹಂತವಾಗಿ ಬಿದ್ದಿರುವಂತದ್ದು. ಸಹಜವಾಗಿ ಅವರ ಟೀಕೆಯಲ್ಲಿ ಸ್ವಲ್ಪ ಹುರುಳಿದೆ. ಇದು ರಾಜಕೀಯವಾಗಿ ಕಾಲಕಾಲಕ್ಕೆ ನನ್ನ ಮೇಲೆ ಒಂದೇ ಪ್ರಕರಣದ ಮೇಲೆ ಬೇರೆ ಬೇರೆ ಎಫ್ಐಆರ್ ಆಗ್ತಾ ಇದೆ ಅನ್ನೋದು. ಅವರೆಲ್ಲ ಪ್ರಕರಣದ ಮೇಲೇನೂ ಕಾನೂನು ಹೋರಾಟ ಮಾಡ್ಕೊಂಡು ಬಂದಿದ್ರು. ಅದರಲ್ಲಿ ಬಹುತೇಕ ಪ್ರಕರಣಗಳಿಗೆ ಅವರಿಗೆ ಪೂರ್ಣ ಪ್ರಮಾಣದ ಬೇಲ್ ಇದೆ. ಆದರೆ ಒಂದು ಪ್ರಕರಣದಲ್ಲಿ ಮಾತ್ರ, ಈ ಪ್ರಕರಣ ಏನು ಇವತ್ತು ವಿಚಾರಣೆಗೆ ಬರುತ್ತೆ, ಅದರಲ್ಲಿ ಏನು ಲೋಕಾಯುಕ್ತ ನ್ಯಾಯಾಲಯ ಅವರಿಗಿದ್ದಂಥ ನಿರೀಕ್ಷಣಾ ಜಾಮೀನು ಕೊಡಲಿಲ್ಲ, ಜಾಮೀನನ್ನು ತಿರಸ್ಕಾರ ಮಾಡಿದೆ. ಈಗ ಅದು ಹೈಕೋರ್ಟ್ ಅಂಗಳದಲ್ಲಿ ಇದೆ. ಸಹಜವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಂದು ಪಕ್ಷದ ರಾಜ್ಯಾಧ್ಯಕ್ಷರ ಮೇಲೆ ಇಂಥ ಒಂದು ಆರೋಪಗಳು ಬಂದಾಗ ಅದರಿಂದ ಅವರು ಹೊರಬರಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡಬೇಕು. ಸಂಕಷ್ಟದಲ್ಲಿ ಇರುವಂಥದ್ದು ಈಗ ಅವರಿಗೆ ಬೇಲ್ ಸಿಗಬೇಕು. ಬೇಲ್ ಸಿಗದಿದ್ರೆ ಸಹಜವಾಗಿ ಅವರು ಎಸ್ಐಟಿ ಮುಂದೆ ಹಾಜರಾಗಬೇಕಾಗತ್ತೆ. ಎಸ್ಐಟಿ ಒಂದು ವೇಳೆ ಅವರಿಗೆ ಪ್ರಾಥಮಿಕ ಹಂತದ ವಿಚಾರಣೆ ವೇಳೆ ಅವ್ರನ್ನ ವಶಕ್ಕೆ ತೆಗೆದುಕೋಬೇಕು ಅಂದರೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇದಾವೆ. ಆದರೆ ಎಸ್ಐಟಿ ಮೂಲಗಳು ಹೇಳ್ತವೆ ಕುಮಾರಸ್ವಾಮಿ ಅವರು ಅನಗತ್ಯವಾಗಿ ಆಂಟಿಸಿಪೇಟರ್ ಬೇಲ್ ಹಾಕೊಂಡಿದ್ದಾರೆ, ನಾವು ಅವರು ಅರೆಸ್ಟ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಅಂತ. ಆದರೆ ಎಸ್ಐಟಿಯನ್ನ ನಂಬುವಂಥ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಮತ್ತು ಅವ್ರ ಪಾಳೆ ಇಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿದೆ ಆಡಳಿತ ಪಕ್ಷ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡಬಹುದು ಅನ್ನೋದು ಅವರ ಆತಂಕ. ಹಾಗಾಗಿ ನ್ಯಾಯಾಲಯದಲ್ಲಿ ಈ ಹೋರಾಟ ನಡೀತಾ ಇದೆ. ಒಂದು ವೇಳೆ ಅವರಿಗೆ ಬೇಲ್ ಸಿಕ್ಕಿದ್ರೆ ಅವರು ಆರಾಮವಾಗಿರ್ಬೋದು, ನಿರಾಳರಾಗಬಹುದು. ಜೊತೆಗೆ ಅವರ ಮೇಲೆ ನಡೆದಂತ ರಾಜಕೀಯ ಷಡ್ಯಂತ್ರಗಳ ಬಗ್ಗೆ ಅವ್ರು ಹೇಳಿಕೊಂಡು ರಾಜಕೀಯವಾಗಿ ಅವರು ನಿರಾಳರಾಗಿರ್ಬೋದು. ಜೊತೆಗೆ ಅವ್ರು ಈಗಾಗಲೇ ಹೇಳಿದ್ದಾರೆ, ನಾನು ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧ, ಮತ್ತೆ ಪೂರ್ಣ ಪ್ರಮಾಣದಲ್ಲಿ ನಾನು ತನಿಖೆಗೆ ಸಹಕರಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಈಗ ಬೇಲ್ ಸಿಗೋದು ಅನಿವಾರ್ಯ ಆಗುತ್ತೆ. ಒಂದು ವೇಳೆ ಬೇಲ್ ಸಿಗದೆ ಹೋದ್ರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತಿಲ್ಲ, ಆದರೆ ಅರೆಸ್ಟ್ ಮಾಡದೆ ಬಿಡುವಂತೂ ಇಲ್ಲ. ಎಸ್ಐಟಿ ಅವರ ನಡೆ ನೋಡಿದ್ರೆ ಖಂಡಿತವಾಗ್ಲೂ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಅರೆಸ್ಟ್ ಮಾಡಬಹುದು, ಅಂದ್ರೆ ಜೈಲಿಗೆ ಕಳಿಸ್ಬೋದು ಅನ್ನೋದು ಎಸ್ಐಟಿ ಮೂಲಗಳ ಮಾಹಿತಿ. ಒಂದ್ ವೇಳೆ ಅವರಿಗೆ ಬೇಲ್ ಸಿಗದಿದ್ರೆ ಅವ್ರನ್ನ ಜೈಲಿಗೆ ಕಟ್ಟಬಹುದು. ಆದರೆ ಇದು ರಾಜಕೀಯವಾಗಿ ಅವರಿಗೆ ದೊಡ್ಡ ಅಸ್ತ್ರ ಕೂಡ ಆಗುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಯಾಕೆಂತ ಹೇಳಿದ್ರೆ ಅವ್ರು ನಿರಂತರ ಜೈಲಿಗೆ ಹೋಗಿ ಕಳಿಸಿದ್ರಂತೆ ಶಾಶ್ವತ ಜೈಲಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಸ್ವಲ್ಪ ದಿನದಲ್ಲಿ ಅವ್ರು ಬೇಲ್ ತಗೊಂಡ್ಬರ್ಬೋದು. ರಾಜಕೀಯವಾಗಿ ಅವರು ಏನು ತಮ್ಮ ವಿರುದ್ಧ ಮಾಡಿರುವಂತ ಷಡ್ಯಂತ್ರಗಳನ್ನ ಜನರ ಮುಂದೆ ಹೇಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ, ಜನರ ಸಹಾನುಭೂತಿ ಕೂಡ ಸಿಗುತ್ತೆ. ಆದ್ರೆ ಕುಮಾರಸ್ವಾಮಿ ಅವರು ಅವರೇ ವೈಯಕ್ತಿಕವಾಗಿ ಹೇಳೋದು ಏನಂತ ಹೇಳಿದ್ರೆ, ನಾನು ಎಲ್ಲಾ ಹೋರಾಟಕ್ಕೆ, ಕಾನೂನು ಹೋರಾಟಕ್ಕೂ ಸಿದ್ಧ ಇದ್ದೇನೆ, ಜೈಲಿಗೆ ಹೋಗಕ್ಕೆ ಸಿದ್ಧನಿದ್ರೆ, ಆದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಆತಂಕ ಇರುವಂತದ್ದು ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಅವರ ತಂದೆಯವರಾದ ದೇವೇಗೌಡರಿಗೆ. ಎಲ್ಲಿ ಕುಮಾರಸ್ವಾಮಿ ಅವರು 2018ಗೆ ಚುನಾವಣೆ ಸಿದ್ಧತೆಗೆ ಹೋಗ್ತಾ ಸಂದರ್ಭದಲ್ಲಿ ಈ ಪ್ರಕರಣ ಅವರ ನಾಗಾಲೋಟಕ್ಕೆ ಕಡಿವಾಣ ಹಾಕತ್ತೆ, ಇದು ಪಕ್ಷಕ್ಕೆ ಹಿನ್ನಡೆ ಆಗ್ಬೋದು ಅನ್ನೋದು ದೇವೇಗೌಡರ ಆತಂಕ. ಹಾಗಾಗಿ ದೇವೇಗೌಡರ ಆತಂಕ ಒಂದು ಕಡೆ, ಕುಮಾರಸ್ವಾಮಿ ಅವರ ಒಂದು ಕಾನೂನು ಹೋರಾಟ ಮತ್ತೊಂದು ಕಡೆ. ಈ ಎರಡರ ನಡುವೆ ಈಗ ಒಂದು ರೀತಿಯಲ್ಲಿ ಅವರ ಪಕ್ಷದ ಸಹಜವಾಗಿ ಅವರ ಕಾರ್ಯಕರ್ತರು ಬೆಂಬಲಿಗರಲ್ಲಿ ಆತಂಕ ಅಂತೂ ಇರುವುದಂತೂ ಸತ್ಯ. ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.